ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾಂವ್ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 17/2/2025 ಸೋಮವಾರ ದಿವಸದಂದು ನಡೆದ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗಿತ್ತು. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 17/2/2025 ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ಬಂಕಾಪುರದಲ್ಲಿ ನಡೆದ 2024 ಮತ್ತು 25ನೇ ಸಾಲಿನ ಬಂಕಾಪುರ ಉರ್ದು ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಲಿಕಾ ಹಬ್ಬವನ್ನ 1 ರಿಂದ 5ನೇ ತರಗತಿಯ ಮಕ್ಕಳಿಗೆ 7 ಚಟುವಟಿಕೆಗಳ ಸ್ಪರ್ಧೆಯನ್ನು ನಡೆಸಲಾಗಿತ್ತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಬಹುಮಾನಗಳನ್ನು ನೀಡಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಬಂಕಾಪುರದಲ್ಲಿ ನಡೆದ ಉರ್ದು ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬದಲ್ಲಿ 19 ಶಾಲೆಯ ಸುಮಾರು 150 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಹಾಡು, ನೃತ್ಯ, ಭಾಷಣ, ಚಿತ್ರಕಲೆ, ವೇಷಭೂಷಣ ಇಂತೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೆ ಅಭಿನಂದನಾ ಪತ್ರವನ್ನು ನೀಡಲಾಗಿತ್ತು. ಬಂಕಾಪುರ ಉರ್ದು ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ. FLN ಕಲಿಕಾ ಹಬ್ಬ ರಾಜ್ಯ ಸರ್ಕಾರದಿಂದ ಇದೇ ಮೊದಲನೇ ಬಾರಿಗೆ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ 7 ಶಾಲೆ ಇರ್ತವೆ. ಇದರಲ್ಲಿ 19 ಶಾಲೆಯವರು ಇಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸುಮಾರು 700 ಸೈಕಲ್ವರೆಗೆ ಸುಮಾರು 150 ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿ ಅದರಲ್ಲಿ 24 ವಿದ್ಯಾರ್ಥಿಗಳು ಕೊನೆಯದಾಗಿ 1 ಮತ್ತು 2ನೇ 3ನೇ ಪ್ರೈಸ್ ತೆಗೆದುಕೊಂಡು ಹೋಗುತ್ತಾರೆ. ಸೊ ಸುಮಾರು ಇವತ್ತಿನ ಕಾರ್ಯಕ್ರಮದಲ್ಲಿ 2 ಶಾಲೆಯವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕ್ಲಾಸ್ ಹೊತ್ತು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಗ್ಗಾಂವ್ ಇಂದು ಬಂಕಾಪುರ ಉರ್ದು ಕ್ಲಸ್ಟರ್ ಸಮಗ್ರ ಶಿಕ್ಷಣ ಇಲಾಖೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ಹಾವೇರಿ ತಾಲೂಕ್ ಪಂಚಾಯತ್ ಶಿಗ್ಗಾಂವ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ಬಂಕಾಪುರ ಉರ್ದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಮೊದಲನೇದಾಗಿ ಇಲಾಖೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷ ಕಲಿಕಾ ಹಬ್ಬವು ಉರ್ದು ಕ್ಲಸ್ಟರ್ಗಳಿಗೆ ಪ್ರತ್ಯೇಕ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲಾಖೆಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರಬೇಕಿತ್ತು. ಒಂದು ಸಭೆ ಕಾರ್ಯ ಇರುವ ಕಾರಣದಿಂದ ಬಂದಿಲ್ಲ. ಅವ್ರಿಗೂ ಕೂಡ ಈ ಒಂದು ಕಲಿಕಾ ಹಬ್ಬದಲ್ಲಿ ಸ್ವಾಗತ ಕೋರುತ್ತಾ ಈ ಉರ್ದು ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಮತ್ತು ಗಂಡು ಮಕ್ಕಳ ಶಾಲೆಯ 2 ಮುಖ್ಯ ಶಿಕ್ಷಕರ ಸಹಯೋಗದಿಂದ ನಮ್ಮ ಈ ಬಂಕಾಪುರ ಉರ್ದು ಕ್ಲಸ್ಟರ್ CRP ಜಬೀವುಲ್ಲಾ ಗಂಗನಕೋಟಿಯವರು ಅತಿ ಒಳ್ಳೆಯ ರೀತಿಯಿಂದ ಎಲ್ಲ ಶಿಕ್ಷಕರ ಸಹಾಯದಿಂದ ಮಕ್ಕಳಿಗೆ ತರಗತಿ ಕೋಣೆಯಲ್ಲಿ ಸಿಗುವಂತಹ ಕಲಿಕೆಗೂ ಮತ್ತು ಸಮಾಜ ಮತ್ತು ಎಲ್ಲ ಶಿಕ್ಷಕರ ವರ್ಗ ಇಲ್ಲಿ ಒಂದು ಹಬ್ಬದ ವಾತಾವರಣ ಸಿಗುವಂತಹ ಕಲಿಕೆಯನ್ನು ಉತ್ತಮ ರೀತಿಯಲ್ಲಿ ಇವತ್ತು ಎಲ್ಲ ಮಕ್ಕಳು ತಯಾರಿಯಾಗಿ ಉತ್ಸುಕತೆಯಿಂದ ಈ ಒಂದು ಕಾಂಪಿಟೇಷನ್ಗೆ ನಡೆಯುವಂಥ 7 ಈವೆಂಟ್ಸ್ಗಳಿದ್ದಾವೆ. ಇವತ್ತು ಈ 7 ಈವೆಂಟ್ಸ್ಗೆ ನಮ್ಮ ಎಲ್ಲ ಮಕ್ಕಳು ಶಾಲೆಯಿಂದ FLNಗೆ ಒಳಪಟ್ಟ ಮಕ್ಕಳು ಕೂಡ ಈ ಒಂದು ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿದ್ದಾರೆ. ಅವರು ತುಂಬ ಒಳ್ಳೆಯ ರೀತಿಯಿಂದ ತರಗತಿ ಕೋಣೆಯಲ್ಲಿ ಅವರು ಕಾಂಪಿಟೇಷನ್ ಮಾಡಿ ಇವತ್ತು ಬಹುಮಾನ, ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಎಲ್ಲ ಪಡೆದು ಅತಿ ಖುಷಿಯಿಂದ ಈ ಒಂದು ಕಲಿಕಾ ಹಬ್ಬವನ್ನು ಆಚರಣೆ ಮಾಡಿ ತಮ್ಮ ತರಗತಿ ಕೋಣೆಗೆ ಮತ್ತು ತಮ್ಮ ಶಾಲೆಗೆ ಖುಷಿಯಿಂದ ಹೋಗ್ತಾರೆ. ಈ ಒಂದು ನಮ್ಮ ಕಲಿಕಾ ಹಬ್ಬವು ಇಲಾಖೆಯಿಂದ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ FLN ತರಗತಿ ಕೋಣೆಯಲ್ಲಿ ಪಾಠ ಮಾಡಿ ಮತ್ತು ಇಂದು ಪೂರ್ತಿ ಇಡೀ ಒಂದು ವರ್ಷ ನಮ್ಮ ಈ ಒಂದು ಸರ್ಕಾರದ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಿ ಇವತ್ತು ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ನಮಗೆ ಎಲ್ಲರಿಗೆ ಖುಷಿಯ ವಿಚಾರ. ಎಲ್ಲ ಇಲಾಖೆಯ ವತಿಯಿಂದ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ UGS ಶಾಲೆಯ STMC ಅಧ್ಯಕ್ಷರು ಆದ ಶ್ರೀ ನಜೀರ್ ಅಹಮದ್ ಸೊಲ್ಲಾಪುರ ಅವರು ಭಾಗಿಯಾಗಿದ್ದರು ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಉರ್ದು ಶಿಕ್ಷಣ ಸಂಯೋಜಕರು ಆದ ಶ್ರೀ ಅಬ್ದುಲ್ ಖಾದರ್ ಕಡೇಮನಿ ಅವರು
ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆದ ಮಕ್ಬೂಲ್ ಅಹಮದ್ ಬೊಮ್ಮನಹಳ್ಳಿ, ಟಿಎಂಸಿ ಸದಸ್ಯರು ಹಾಗೂ ಅಬ್ದುಲ್ ಸತ್ತಾರ್ ಕಲಿಪೆ, ಎಸ್ಟಿಎಂಸಿ ಅಧ್ಯಕ್ಷರು, ಗಂಡು ಮಕ್ಕಳ ಶಾಲೆ ಅಹಮದ್ ಅಸ್ಲಾಂ ಕಟ್ಕೋಳ, ಎಸ್ಟಿಎಂಸಿ ಸದಸ್ಯರು, ಜಾಕೀರ್ ಬಂಕಾಪುರ್, ಶಿಕ್ಷಣ ಪ್ರೇಮಿ, ಉರ್ದು ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶ್ರೀ ಮೊಹಮ್ಮದ್ ಜಾಫರ್ ನದಾಫ್, ಸೈಯದ್ ಹುಸೈನ್, ಖಜಾಂಚಿ ಶ್ರೀ ಎಎಫ್ ಹೊಸ್ಬನಿ, ಶ್ರೀಮತಿ ಶಬಾನ್ ಬಾನುಬಿ, ಉಪಾಧ್ಯಕ್ಷರು, ಜಿಲ್ಲಾ ಸಮಿತಿ ಹಾವೇರಿ ಮೆಹಬೂಬಲಿ ಪಟ್ಟಣ ಮೆಂಬರ್, ಕೆಆರ್ಯುಟಿಎ ಹಾವೇರಿ, ಎಎ ಧಾರವಾಡ, ಮುಖ್ಯ ಶಿಕ್ಷಕಿ ಯುಬಿಎಸ್ ಶಾಲೆ ನಸೀಮಾ ಬಾನು, ಮುಖ್ಯ ಶಿಕ್ಷಕಿ ಯುಜಿಎಸ್ ಶಾಲೆ ಬಂಕಾಪುರ, ಶಾದಾಬ್, ಮುಖ್ಯ ಶಿಕ್ಷಕರು ಪಿಎಂ ಶ್ರೀ ಕೊಟ್ಟಿಗೇರಿ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.